ಪ್ರಮೋದ್ ಏನಂತ ಸರ್, ಶಿಕಾರಿಪುರ ಸರ್, ಶಿವಮೊಗ್ಗ ಜಿಲ್ಲೆ. ಪಕ್ಕ ಬ್ಯಾಚುಲರ್ ಸರ್ ಸದ್ಯಕ್ಕೆ. ಸರ್ ಉಪ್ಪಿಟ್ಟು ಕೇಸರಿ ಬಾತು. ಓಕೆ, ಯಾವ್ದು ಕಂಫರ್ಟಬಲ್ ಇದೆ ಸರ್? ನನಗೆ ಕೇಸರಿ ಬಾತ್ ತುಂಬ ಕಂಫರ್ಟಬಲ್ಲು. ಓಕೆ, ಯಾಕಂದ್ರೆ ಸರ್ ಕೇಸರಿ ಬಾತ್ ಅಂದ್ರೆ ತುಂಬ ಇಷ್ಟ ನನಗೆ. ಓಕೆ. ಇನ್ನೂ ನಿಜ ಹೇಳ್ಬೇಕು ಅಂದ್ರೆ ನಾನು ಯಾವುದು ಟ್ರೈ ಮಾಡಿಲ್ಲ. ತಿನ್ಬೋದಾ? ತಿನ್ಬೋದು ಸರ್, ಡೆಫಿನೆಟ್ಲಿ ತಿನ್ಬೋದು. ಕೇಸರಿ ಬಾತ್ ಏನೇನು ಹಾಕ್ತೀರಾ ಹೇಳಿ? ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ಸರ್. ರವೆ ಹಾಕಲ್ವಾ? ಡೆಫಿನೆಟ್ಲಿ ಹಾಕ್ತೀನಿ ಸರ್. ರವೆ ಎಲ್ಲ ಅಂದ್ರೆ ಕೇಸರಿ ಬಾತಿ ಆಗಲ್ಲ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀರಾ? ಖಂಡಿತ ಸರ್, ಡೆಫಿನೆಟ್ಲಿ ರೆಡಿಯಾಗಿ ಬಂದಿದ್ದೀರಾ? ರೆಡಿ ಸರ್, ಫುಲ್ ರೆಡಿ. ಓಕೆ, ಸೂಪರ್. ಓಕೆ ಸರ್, ಕಾನ್ಫಿಡೆಂಟ್ ಲಾಸ್ಟ್ವರೆಗೂ ಇರಲಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಯ್, ನಾನು ನಿಮ್ಮ ಪ್ರೀತಿಯ ಪ್ರಮೋದ್. ಬನ್ನಿ, ಇವತ್ತು ಕೇಸರಿ ಬಾತ್ ಮಾಡ್ಕೊಡ್ತೀನಿ ನಿಮಗೆ. ಬಟ್ ಎಷ್ಟು ಚೆನ್ನಾಗಿರುತ್ತೋ ನೀವು ಡಿಸೈಡ್ ಮಾಡ್ಬೇಕಂತ. 100 ಗ್ರಾಮ್ ರವೆ, 70 ಗ್ರಾಮ್ ಶುಗರು, ಆಯಿಲ್ ಒಂದು 3 ಸ್ಪೂನ್ ಹಾಕೋಣ. ಓಕೆ, ನಮ್ಮ ಪ್ರೆಸರಿಗೆ ಸಿಕ್ತು ಬೇಗ. ಬನ್ನಿ ಫಸ್ಟ್ ಏನು ಹಾಕೋಣಪ್ಪ? ಆಯಿಲ್ ಹಾಕೋಣ. ಆಯಿಲು ಒಂದು 3 ಸ್ಪೂನ್ ಹಾಕ್ತೀನಿ. 3 ಯಾಕೋ ಸಾಲ್ಟೇಜ್ ಆಯಿತು, 4 ಹಾಕ್ತೀನಿ. 5 ಹಾಕ್ತೀನಿ. 5 ಯಾಕೋ ಕಡಿಮೆ ಅನಿಸ್ತಾ ಇದೆ. 6, 7 ಇರಲಿ. ರವೆ ಹಾಕ್ತಿದ್ದೀನಿ. ರವೆ ಆಯಿಲಲ್ಲಿ ಹಾಕಿ ಇದನ್ನು ಮಿಕ್ಸ್ ಹೊಡೆದು ರವೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಬಟ್ ಟೇಸ್ಟು ನೀವೇ ಹೇಳ್ಬೇಕು ನನಗೆ ಯಾವ ಥರ ಇದೆ ಅಂತ. ಯೋ 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 ಇರುಗುರು, ಏನು ಗುರು ಇದು? ನೀರು ತುಂಬ ಹೀಟಲ್ಲಿದೆ. ಯಾಕೆಂದ್ರೆ ನಾನು ವಯಸ್ಸಿನ ಹುಡುಗ ಅಲ್ಲ, ನಾನು ಹೀಟಲ್ಲಿದ್ದೀನಿ. ಬಟ್ ಹೀಟು ಓಕೆ, ಮಾಡ್ಕೊತೀವಿ, ಮ್ಯಾನೇಜ್ ಮಾಡ್ಕೊತೀವಿ, ಪರವಾಗಿಲ್ಲ. ಇದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಯಾಕೆಂದ್ರೆ ತುಪ್ಪ ಇಲ್ಲ, ಬ್ಯಾಚುಲರ್ಸು ತುಪ್ಪ ಎಲ್ಲ ನೋಡೇ ಇರಲ್ಲ. ಅವ್ರಿಗೆ ಏನಿದ್ರು ಒಳ್ಳೆಣ್ಣೆ ಅಷ್ಟೇ, ಅದನ್ನ ಬಿಟ್ಟರೆ ಇನ್ನೊಂದು ಕೈ ಹಾಕಲ್ಲ ಅವರು. ಯಾಕೆಂದ್ರೆ ನಾನು ಬ್ಯಾಚುಲರ್ ರೀ, ಅರ್ಥ ಮಾಡ್ತೀನಿ. ಓಕೆ, ಆಗಲ್ಲ ಇದು ಮಾಡ್ಕೊಂಡಿದ್ದು ರವೆ ಹಾಕೋಣ. ಏನ್ರಿ ಏನೋ ಮಾಡಿ ಟೈಮಲ್ಲೇ ಬಂದ್ಬಿಟ್ರಲ್ಲ, ತಲೆ ಓಡ್ತಾ ಇಲ್ಲ ನಂದು. ನೀವು ಭಾಳ ಪ್ರೀತಿಯಿಂದ ಕೇಸರಿ ಬಾತ್ ಅಂದ್ರಿ, ಸೊ ಕೇಸರಿ ಬಾತ್ ನಿಮಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಕಾಣಿಸ್ತಾ ಇಲ್ಲ, ಇದು ಈ ಥರನೇ, ಇದು ಕಾಣಬಾರ್ದ್ರಿ, ಕಾಣಬಾರ್ದು, ಜಗತ್ತಿಗೆ ಕಾಣಕ್ಕೆ ಹೋಗ್ಬಾರ್ದು. ಅಲ್ಲ ಬ್ರೋ, ಸಕ್ಕರೆ ಹಾಕಿದ್ರಾ? ಸಕ್ಕರೆ ಬರುತ್ತೆ, ಫೈನಲ್ ಟಚ್ ಕೊಡ್ತೀನಿ ರೀ. ಏನ್ರಿ ಸುಮ್ಮನೆ ರೀ, ಮಾಡ್ಕೊಡ್ತೀನಿ ನಿಮಗೆ. ಒಟ್ಟಾರೆ ತಿನ್ಬಹುದು ಖಂಡಿತ. ಬಟ್ ಆಮೇಲೆ ಮಾತಾಡೋಣ. ಏನೋ ಆಗ್ತಾಯಿದೆ, ಸೀದೋಗ್ತಾ ಇದೆ. ಆಗಲಿ ಬಿಡ್ರಿ, ಲೈಫೇ ಸೀದೋಗ್ತಾ ಇದೆ. ಅದು ಸೀದೋ ದೊಡ್ಡ ವಿಷಯನಾ? ಬಟ್ ಸಿಯಕ್ಕೆ ಬಿಡಲ್ಲ. ಬಟ್ ಲೈಫ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಾಡೋಣ ಬ್ರೋ, ಆಗಲಿ. ಲೈಫೇ ಬೇರೆ, ಇದೇ ಬೇರೆ. ಬಟ್ ಎರಡು ಸಖತ್ತ ಬೇಯ್ತಾ ಇದೆ. ಮುಂಚೆ ಮಾಡಿದ್ದೀರಾ ಯಾವಾಗಾದ್ರೂ? ಇಲ್ಲ, ಇದೇ ಫಸ್ಟು. ಏನು ಹೇಳಿ, ತಲೆ ಓಡ್ತಾ ಇಲ್ಲ. ಈಗ ಹಾಕಿ ಸ್ವಲ್ಪ ನೀರು ಹಾಕ್ತಿದ್ದೀನಿ, ಯಾಕೆಂದರೆ ನೀರಿನ ಪ್ರಮಾಣ ಭಾಳ ಕಡಿಮೆ ಆಗ್ಬಿಡ್ತು. ಓಕೆನಾ? ಮತ್ತೇನೋ ಮಿಸ್ಟೇಕ್ ಮಾಡಿದೆ ಅನಿಸ್ತಾ ಇದೆ. ಬಟ್ ಟೇಸ್ಟ್ ಹೇಳಿ ನೋಡೋಣ. ನಮ್ಮನೆಲ್ಲ ನಮ್ಮ ಅಕ್ಕವರೆಲ್ಲ ನೋಡ್ತೀರಾ? ಏನೇನು ನನ್ನ ಮಗ ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ, ಇವತ್ತು ಈ ಥರ ರೇಂಜಿಗೆ ಮಾಡ್ತಿದ್ದಾನೆ, ಅದು ಬೆಂಗಳೂರಲ್ಲಿ ಹೋಗಿ ಅಂತ ಆಶ್ಚರ್ಯ ಆಗುತ್ತೆ. ಬಿಡಿ, ಜೀವನ ಬ್ಯಾಚುಲರ್ಸ್ ಲೈಫ್ ಇದೆ. ಮನೇಲಿ ಒಂದು ನೀರು ಕೊಡು ಅಂದ್ರೆ ಬೈತಿದ್ದೆ, ಇವತ್ತು ನೋಡು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಹಾಂ, ಓಕೆ. ಸ್ವಲ್ಪ ಶುಗರ್ ಹಾಕ್ತೀನಿ ಇವಾಗ, ಆಗಲೇ ತಗೊಂಡಿದ್ನಲ್ಲ. ಇನ್ನೇನು ಫೈನಲ್ ಟಚ್ಚು ಬರ್ತಾ ಇದೆ. ನೀವೆಲ್ಲ ರೆಡಿ ರೀ. ಓಕೆ, ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕ್ತೀನಿ. ಅಂದರೆ ಕ್ವಾಂಟಿಟಿ ಹೋಗ್ತಾ ಇದೆ, ಸ್ವಲ್ಪ ಕ್ವಾಲಿಟಿ ತರ್ತೀನಿ ಅದನ್ನ. ಓಕೆ, ಇನ್ನೇನು ರೆಡಿ ಆಗಿದೆ.
ಬ್ಯಾಚುಲರ್ ಲೈಫು ಇದರಲ್ಲೇ ತೋರಿಸ್ತಿದ್ದೀನಿ ನಿಮಗೇನು ಅಂತ 4 ಗೋಡಂಬಿ ಸಾರಿ ದ್ರಾಕ್ಷಿ ಅದು ಯಾವ ಮೂಲೆಯಲ್ಲಿ ಸಿಕ್ಕೊಂಡಿದೋ ಗೊತ್ತಿಲ್ಲ. ದ್ರಾಕ್ಷಿ ಬಂದವರು ಅದೃಷ್ಟವಂತರು, ತಿಂದವರು ಡಬಲ್ಲು. ಓಕೆ, ಫೈನಲಿ ರೆಡಿ ಆಗಿದೆ. ನೋಡೋಣ ಟೇಸ್ಟು ಎಷ್ಟರ ಮಟ್ಟಿಗೆ ಬರ್ತೈತೆ ದೇವರೇ ನನಗೂ ಗೊತ್ತಾಗ್ತಿಲ್ಲ. ಬಟ್ ಟೇಸ್ಟ್ ಮಾಡಿ ಹೇಳಿ ನೋಡೋಣ. ಕೇಸರಿ ಬಾತ್ ರೆಡಿ. ಟೈಮ್ ನೋಡ್ತಾ ಇರ್ಬೋದು, ಇಷ್ಟು ಟೈಮಲ್ಲಿ ಕಡಿಮೆ ಟೈಮಲ್ಲಿ ಯಾರೂ ಮುಗಿಸಿಲ್ಲ. 1 and only ಪೀಸ್. ಬಟ್ ಟೇಸ್ಟಲ್ಲಿ ಅದು ಎಷ್ಟನೇ ಪೀಸಿಗೆ ಹೋಗ್ತಾನೋ ನನಗಂತೂ ಗೊತ್ತಿಲ್ಲ. ಓಕೆ, ಫೈನಲ್ ಆಗಿ ಕೇಸರಿ ಬಾತ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೋಡಿ ಫೈನಲ್ ಟಚ್ ಕೊಡ್ತಿದ್ದೀನಿ. ಮೂರ್ತಿ ರೆಡಿ ಇದೆ, ಕಣ್ಣು ಓಪನಿಂಗ್ ಮಾಡಿಸ್ತೀನಿ ನೋಡಿ. ಪಿಂಕಿ ಪಿಂಕಿ ಪಾಂಕಿ. ಓಕೆನಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ನನಗೆ ಇಷ್ಟ ಆಯಿತು. ಸ್ವಲ್ಪ ಅಟ್ಟ ಅಂತ ಇದೆ. 8 ಸೂಪರ್. ಎಷ್ಟು ಕೊಡ್ತೀರಿ ರೇಟಿಂಗ್? ಓಕೆ, ಲೈಟಾಗಿ ಸ್ವೀಟ್ ಇದೆ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕಿತ್ತು, ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ, ಪರವಾಗಿಲ್ಲ. 7. ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. 1 8. ಚೆನ್ನಾಗಿದೆ. ಇನ್ನೊಂದು 4 ಸ್ಪೂನ್ ತುಪ್ಪ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಮತ್ತು ಟೇಸ್ಟ್ ಸಿಗ್ತಾಯಿತ್ತು. ಚೆನ್ನಾಗಿದೆ. ಒಂದು ಹದದಲ್ಲಿ ಸಿಹಿ ಇನ್ನೊಂಚೂರು ಆಗಬೇಕಿತ್ತು ಅಷ್ಟೇ, ಇನ್ನೇನಿಲ್ಲ. ಅದೇ ಹೇಳಿದ್ದು, ಕೇಸರಿ ಬಾತ್ ಯಾವತ್ತು ತುಪ್ಪದಲ್ಲಿ ಮಾಡಬೇಕು. ಎಣ್ಣೆಯಲ್ಲಿ ಮಾಡಿದ್ರೆ ಹೌದು 4 ಸ್ಪೂನು ತುಪ್ಪ ಬೇಕೇ ಬೇಕು. ರೇಟಿಂಗು 8 ಕೊಡ್ತೀನಿ. ಕೇಸರಿ ಬಾತ್ ಸೂಪರ್ ಆಗಿದೆ. ಆ್ಯಕ್ಚುಲಿ ಇಷ್ಟು ಕಡಿಮೆ ಐಟಮ್ಸ್ಗಳಲ್ಲಿ ನೀನು ಇಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಸೂಪರು. ನಾನು ಇದು ಕೊಡುವಂಥ ರೇಟಿಂಗು 8.5. ಈಗಷ್ಟೇ ನೋಡಿದ್ವಿ, ಪ್ರಮೋದ್ ಅವರು ಕೇಸರಿ ಬಾತ್ ಮಾಡಿದ್ರು. ಆಶ್ಚರ್ಯ ಏನಪ್ಪ ಅಂದರೆ 10 ನಿಮಿಷದಲ್ಲೇ ಮಾಡಿಬಿಟ್ರು. ನಾನು 10 ನಿಮಿಷ ಮಾಡಿದ್ದಾರೆ ಹೆಂಗೆ ಇರ್ತತಿ ಅನ್ಕೊಂಡು ಹೋಗ್ತೀನಿ. ಸಗಾಗೆ ಮಾಡಿದ್ರು ಕಣ್ರಿ, ನಿಜವಾಗ್ಲೂ ಇಷ್ಟ ಆಯಿತು. ಅಂದರೆ ಅವ್ರು ಹಾಕಿದ್ದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ದ್ರಾಕ್ಷಿ ಗೋಡಂಬಿ ಬೆಳೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಿಂಗೆ ಬಂದುಬಿಟ್ಟು ಟೈಮ್ ಮ್ಯಾನೇಜ್ಮೆಂಟಿಗೆ ಜೊತೆಗೆ ಟೇಸ್ಟ್ ಕೊಟ್ಟಿದ್ದಕ್ಕೆ ನಾನು 10ಕ್ಕೆ 8.5 ಕೊಡ್ತೀನಿ.